ಹಲೋ, ನಿದ್ದೆ ಮಾಡ್ತಾ ಇದ್ದ? ಇಷ್ಟೊತ್ತಲ್ಲಿ ಇನ್ನೇನು ಡ್ಯಾನ್ಸ್ ಮಾಡ್ತಿರ್ತಾರ? ಐಮ್ ಸಾರಿ, ನನ್ನಿಂದಾಗಿ ನೀನು ತುಂಬ ಅನುಭವಿಸೋ ಹಾಗಾಯಿತು. ಹಾಗೇನಿಲ್ಲ, ಎಷ್ಟೇ ಆಗಲಿ ಅವ್ರು ನನ್ನ ಹೆತ್ತೋರಲ್ವಾ. ಎಲ್ಲಿವರೆಗೂ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇರುತ್ತೋ ಅಲ್ಲಿವರೆಗೂ ನಾನು ಯಾವುದನ್ನು ಬೇಕಾದರೂ ಫೈಟ್ ಮಾಡ್ತೀನಿ. ಹೇಳಿ ಕೇಳಿ ನನ್ನ ರೌಡಿ ಬೇಬಿ ಅಲ್ವಾ, ಏನು ತಮಾಷೆನಾ? ಈ ಎಕ್ಸ್ಟ್ರಾ ಬಿಲ್ಡಪ್ನ ತೊಗೊಳೋದು ನಿಲ್ಸೋದಿಲ್ಲ ಅಲ್ವಾ ನೀನು? ಥ್ಯಾಂಕ್ ಯು. ಯಾಕೆ? ನಾನು ಕಷ್ಟದಲ್ಲಿದ್ದಾಗ ನೀ ನನ್ನ ಬೆಂಬಲಕ್ಕೆ ನಿಲ್ತೀಯಲ್ಲ, ಅದಕ್ಕೆ. ಐ ಮೀನ್ ಅಕ್ಕನ ಮದುವೆ ಟೈಮ್ ಮತ್ತು ಇವತ್ತಿನ ಬಗ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲೇನೂ ಸ್ಪೆಷಲ್ ಇಲ್ಲ. ನಿನ್ನ ಜಾಗದಲ್ಲಿ ಯಾರು ಇದ್ದಿದ್ರು ಮೇ ಬಿ ನಾನು ಅದನ್ನೇ ಮಾಡ್ತೀನಿ. ಎಂಥದ್ದು ಇಲ್ಲ ಮಣ್ಣು, ನಿಮಗೆ ನನ್ನ ಮೇಲೆ ಲೈಟಾಗಿ ಒಂಥರ ಅಂತ ಗೊತ್ತು. ಅದಕ್ಕೆ ನೀನು ನನಗೆ ಯಾವಾಗಲೂ ಪ್ರೊಟೆಕ್ಟ್ ಮಾಡ್ತೀಯ. ಇಲ್ಲ ಅಂದರೆ ನೀನು ಯಾಕೆ ನಮ್ಮ ಮನೆ ಹತ್ರ ಬಂದು ಅದು ಹೊರಗಡೆ ನಿಂತು ವೆಯ್ಟ್ ಮಾಡ್ತಿದ್ದೆ? ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಾನು ಯಾಕೆ ಮನೆ ಆಚೆ ಕಡೆ ಕಾಯ್ತಿದ್ದೆ? ಇನ್ನೇನಕ್ಕೆ? ನನ್ನ ನೋಡೋಕೆ ಬರೋ ಹುಡುಗ ಕರೆಕ್ಟಾಗಿದ್ದಾನೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ. ಅಲ್ಲ, ಅದು ಆ್ಯಕ್ಚುಲಿ ನನಗೀಗಲೂ ನಾನು ಯಾಕೆ ಅಲ್ಲಿಗೆ ಹೋದೆ ಅಂತಲೇ ಅರ್ಥ ಆಗ್ತಿಲ್ಲ. ಹಲೋ, ಬದುಕಿದೆ ಸತ್ತೋದ್ಯಾ? ನಾನೊಬ್ಬನೇ ಅಲ್ಲ, ಜಗತ್ತಲ್ಲಿರೋರು ಎಲ್ಲ ಸತ್ತು ಹೋದ್ರು ನೀನು ಮಾತ್ರ ಬದಲಾಗೋದಿಲ್ಲ. ನಮ್ಮ ದೇಶನ ಅಭಿವೃದ್ಧಿಶೀಲ ರಾಷ್ಟ್ರ ಅಂತಾರೆ. ಸೊ ನಾವು ಡೆವಲಪ್ ಆಗ್ತೀವಿ ಹೊರತು ಚೇಂಜ್ ಆಗಲ್ಲ. ವೆರಿ ಫನಿ. ಡೆವಲಪ್ಮೆಂಟ್ ಸ್ಟಾರ್ಟ್ ಆಗೋದು ಚೇಂಜಿಂದ. ಆ್ಯಂಡ್ ಆ ಚೇಂಜ್ ಮೊದಲು ನಮ್ಮಿಂದ ಶುರುವಾಗಬೇಕು. ಮಿಡ್ ನೈಟಲ್ಲಿ ನಾನು ನಿನಗೆ ನಿನ್ನ ರೋಡ್ ಸೈಡ್ ಫಿಲಾಸಫಿ ಕೇಳೋದಕ್ಕೆ ಕಾಲ್ ಮಾಡಿಲ್ಲ. ನೀನು ಮಿಡ್ ನೈಟಲ್ಲಿ ಕಾಲ್ ಮಾಡು ಅಂತ ಹೇಳಿದ್ಯಾರೋ? ಇಷ್ಟೊತ್ತಲ್ಲಿ ಒಂದು ಹುಡುಗನ ಕಾಲ್ ಮಾಡ್ತಿದ್ಯಲ್ಲ, ನಿಂಗೆ ಡಿಗ್ನಿಟಿ ಇಲ್ವಾ? ಪ್ರತಿ ಮಾತಿನ ಮೇಲೂ ಗಮನ ಇರಬೇಕು, ಆ್ಯಂಡ್ ಪ್ರತಿ ಮಾತಲ್ಲೂ ಒಂದು ಮೀನಿಂಗ್ ಇರಬೇಕು. ಬಟ್ ದಿಸ್ ಇಸ್ ಡಿಸ್ಗಸ್ಟಿಂಗ್. ಇದರಲ್ಲಿ ಅದು ಯಾವುದೂ ಇಲ್ಲ. ವೇದಾಂತ್ ಕೋಪಿಷ್ಟ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಾರೆ, ಇದರಿಂದ ಏನು ಒಳ್ಳೇದಾಗಬೇಕು? ಅಕ್ಕ, ನಿಂಗೆ ಆದಷ್ಟು ಬೇಗ ಯಾವ ತೊಂದರೆನೂ ಇಲ್ಲದೆ ಬೇಗ ಮದುವೆ ಆಗಬೇಕಕ್ಕ. ಹಾಗಾದಾಗಲೇ ಅಪ್ಪ ಅಮ್ಮ ಟೆನ್ಷನ್ ಇಲ್ಲದೆ ರಿಲೀಫ್ ಆಗೋದು. ಮತ್ತು ನಾನು ಅದನ್ನೇ ಎದುರು ನೋಡ್ತಾ ಇದ್ದೀನಕ್ಕ. ಸೆಂಟ್ರಲ್ಲಿ ಇಷ್ಟೆಲ್ಲ ನಡೀತಿರುವಾಗ ನಾನು ಡಬಲ್ ರೋಲ್ನೇ ಮರ್ತೋಗಿದ್ದೀನಲ್ಲ. ಅಮ್ಮು ಅಂದರೆ ಏನು ತಮಾಷೆನಾ? ರೌಡಿ ಬೇಬಿನೂ ಹೌದು, ಟೆಲಿಫೋನ್ ಗೆಳತಿನೂ ಹೌದು. ವಿಕ್ಕಿ ಭಾವನ ಹತ್ರ ಮಾತಾಡಬೇಕು. ಇಷ್ಟೊತ್ತಲ್ಲಿ ಯಾರು ಕಾಲ್ ಮಾಡಿದ್ದಾರೆ ವಿಕ್ರಾಂತ್? ಇನ್ಯಾರು ಕಾಲ್ ಮಾಡ್ತಾರೆ ಅಗ್ರಜ? ನನ್ನ ಡ್ರೀಮ್ ಗರ್ಲ್. ಆಯ್ತು ವಿಕ್ಕಿ ಬಾವ, ನೀವು ಹೇಳ್ದಂಗೆ ಮಾಡ್ತೀನಿ. ಏ ಹಳೆ ಮುತ್ಕಿ, ಏನೇ ನಿನ್ಗೋಳು? ಪಾಪ ವೇದಾಂತ್ ಬಾವ ನಿನ್ಗೋಸ್ಕರ ಸ್ವಲ್ಪ ಸುಮ್ಮನಿರ್ತೀಯಾ? ಆಗಲೇ ಶುರು ಮಾಡ್ಕೊಂಡ್ಬಿಟ್ಲು ನಿಮ್ಮ ವೇದಾಂತ್ ಬಾವನ್ ಜಪಾನ. ಅಲ್ಲ ಕಣೆ, ಇವತ್ತು ವೇದಾಂತ್ ಬಾವ ನಿನ್ಗೋಸ್ಕರ ಎಷ್ಟೆಲ್ಲ ಮಾತಾಡಿದ್ರು, ಆದರೆ ನೀನು ವಿಕ್ಕಿ ಬಾವನ್ ಜೊತೆ ಸೇರಿಕೊಂಡು. ಯಾರಿಲ್ಲ ಅಂದರು, ನೀನು ವೇದಾಂತ್ ಬಾವ ನನಗೆ ಒಳ್ಳೇದು ಮಾಡಿದ್ದು ನಿಜಾನೇ. ಹಾಗಂತ ನಡಿಬೇಕಾಗಿರೋ ಅಕ್ಕ ಮತ್ತು ವಿಕ್ಕಿ ಬಾವನ್ ಮದುವೆನ ಮರೆಯೋಕ್ಕಾಗತ್ತಾ? ಅದ್ರ ಬಗ್ಗೆನೂ ನಾನು ಯೋಚನೆ ಮಾಡಲೇಬೇಕಲ್ವಾ? ಅದಕ್ಕೂ ಇದಕ್ಕೂ ಏನಕ್ಕ ಸಂಬಂಧ ಇದೆ? ಅವರಮ್ಮ ಡಬಲ್ ಗೇಮ್ ಆಡ್ತಿದ್ದಾರೆ. ಡಬಲ್ ಗೇಮಾ? ಹೌದು, ಆದರೆ ಅದು ಯಾವುದು ಅಲ್ಲಿರೋರ್ಗೆ ಅರ್ಥನೇ ಆಗ್ತಾ ಇಲ್ಲ. ನೀನೊಂದು ಮದುವೆ ಆಗು ಅಂತ ವೇದಾಂತ್ ಹತ್ರ ಡೈರೆಕ್ಟಾಗಿ ಹೇಳೋ ಬದಲು ವಿಕ್ಕಿ ಬಾವನ ಹತ್ರ ಕೋಪಿಷ್ಟಂಗೆ ಮದುವೆಗೆ ಒಪ್ಸು ಅಂತ ಬಲವಂತ ಮಾಡ್ತಿದ್ದಾರೆ. ಹೌದಾ? ತಾಯಿಯಾಗಿ ಅವ್ರು ಯಾಕೆ ಹಾಗೆ ಮಾಡ್ತಿದ್ದಾರೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ನನ್ನ ಪ್ರಕಾರ ಅವ್ರ ನಿಶ್ಚಿತಾರ್ಥ ಮದುವೆ ಯಾವುದಕ್ಕೆ ಬೇಕಾದರೂ ಅವ್ರು ಪ್ರಾಬ್ಲಮ್ ಮಾಡೋ ಸಾಧ್ಯತೆ ಇದೆ. ಅದಕ್ಕೆ ನಾವು ನಮ್ಮ ಕೆಲಸ ಮಾಡಬೇಕು ಅನ್ನೋದು. ಅದಕ್ಕೇನಾ ನೀನು ಈ ರೂಟ್ ಹಿಡ್ದಿರೋದು?
ಹುಡುಗಿ ಪೊಲೀಸ್ ಸ್ಟೇಷನ್ ಇನ್ಸಿಡೆಂಟ್ ಮೆಸೇಜ್ ಮಾಡೋದು ನಿಲ್ಸಿತ್ತಲ್ವಾ ಅಂತ ಶುರು ಮಾಡಿದಳ. ನೀವು ಸ್ಟೇಷನಲ್ಲಿದ್ದ ವಿಷಯನ ನಾನು ಇವತ್ತು ನ್ಯೂಸಲ್ಲಿ ನೋಡಿದೆ. ಇದು ನಿಮ್ಮ ತಪ್ಪೇನೂ ಇಲ್ಲ ಅಂತ ನನಗೆ ಗೊತ್ತಿದೆ. ಐ ಟ್ರಸ್ಟ್ ಯು. I just wanted to tell you one thing. I love you. ಇಷ್ಟೊತ್ತಲ್ಲಿ ಈ ಡೋಸ್ ಸಾಕಲ್ವಾ? ಅಪ್ಪ ದೇವರೇ, ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀನಿ. ಕಾಪಾಡಪ್ಪ. ಅಮ್ಮ ಬೇಗ ಕಾಫಿ ಕೊಡಮ್ಮ, ಆಫೀಸ್ಗೆ ಹೋಗ್ಬೇಕು. ಏನು ಆಫೀಸಾ? ಇವತ್ತು ಆಫೀಸ್ಗೆ ಹೋಗ್ಬೇಕಾ? ಮನೇಲಿ ಗೊಂಬೆ ಇಟ್ಟಿದ್ದೀನಿ, ಪೂಜೆ ಆಗಬೇಕು, ನೀವೆಲ್ಲ ಕೆಲಸ ಅಂತ ಹೊರಟ್ಬಿಟ್ರೆ? ಆಫೀಸ್ ಇದೆಯಮ್ಮ, ಹೋಗ್ಬೇಕಲ್ವಾ? ಕೆಲಸ ಕಾರ್ಯ ಎಲ್ಲ ಚಂದನೇ ಕಣೆ. ವರ್ಷಕ್ಕೆ ಒಂದ್ಸಲ ಬರೋ ಹಬ್ಬ, ಅವತ್ತೇ ಮಕ್ಕಳು ಮನೇಲಿ ಇರಲ್ಲ ಅಂದ್ರೆ ಏನು ಚಂದ ಹೇಳು? ನಮ್ಮ ಬಾಸ್ಗೆ ಪೂಜೆ ಪುನಸ್ಕಾರ ಇದ್ಯಾವುದು ಅರ್ಥ ಆಗಲ್ಲ. ಅವನಿಗೆ ಟೈಮಿಗೆ ಕರೆಕ್ಟಾಗಿ ಬರೋದು, ಟೈಮಿಗೆ ಕರೆಕ್ಟಾಗಿ ಹೋಗೋದು, ಇವೆರಡೇ ಗೊತ್ತಿರೋದು. ಅಯ್ಯೋ, ಏನೇ ಅವನ ಬಗ್ಗೆ ಸಲೀಸಾಗಿ ಮಾತಾಡ್ತಿದ್ಯಾ? ಪಾಪ ಅಲ್ವಾ ಅವನು, ಎಂಥ ದೊಡ್ಡ ವ್ಯಕ್ತಿ. ದೊಡ್ಡ ವ್ಯಕ್ತಿನಾ? ಮತ್ತಿನೇನೆ, ಅವನಿಗಿರೋ ಹೆಸರು, ಅಂತಸ್ತು, ಗೌರವಕ್ಕೆ ತನಗೇನೂ ಸಂಬಂಧನೇ ಇಲ್ಲ ಅಂತ ಹೊರಟೋಗ್ಬೋದಾಗಿತ್ತು. ತನಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಒಂದು ಮಾತಾಡಿದ್ರೆ ಸುಮ್ಮನಿರ್ಬೋದಾಗಿತ್ತು. ಆದರೆ ಅವನು ನಿನ್ಗೆ ಅವಮಾನ ಆಗ್ತಿದೆ, ಮಾಡದಿರೋ ತಪ್ಪಿಗೆ ನಿನಗೆ ಶಿಕ್ಷೆ ಆಗ್ತಿದೆ ಅನ್ನೋ ಕಾರಣಕ್ಕೆ ಸ್ವಲ್ಪನೂ ಹಿಂಜರಿದೆ ನನ್ನ ಕಾಲಿಗೆ ಬಿದ್ಬಿಟ್ಟ ಅವನು. ನಿಮ್ಮ ಅಪ್ಪನಿಗೆ ಕೈ ಮುಗಿದು ಕೇಳ್ಕೊಂಡ. ಅದು ಕಣೆ ದೊಡ್ಡತನ ಅಂದರೆ. ಹಾಗಾದ್ರೆ ಅವನಿಗೆ ಅಷ್ಟೊಂದು ಒಳ್ಳೆ ಗುಣ ಇದೆಯಾ? ಅದಕ್ಕೆ ನಾನು ವಿಕ್ಕಿಗೆ ಕಾಲ್ ಮಾಡಿ ವೇದಾಂತನು ಪೂಜೆ ಕರ್ಕೊಂಡು ಬಾ ಅಂತ ಹೇಳಿದ್ದೀನಿ. ಇನ್ನೇನು ಬಂದ್ಬಿಡ್ತಾರೆ. ನೀನು ಅವ್ರ ಮುಂದೆ ಕಿರಿಕಿರಿ ಮಾಡಬೇಡ, ಹುಷಾರು. ಅಮ್ಮ ಹೇಳಿದ್ರಲ್ಲಿ ನಿಜ ಇರ್ಬೋದಾ? ವೇದಾಂತ್ ನಿಜವಾಗ್ಲೂ ಅಷ್ಟೊಂದು ಜೆಂಟಲ್ಮ್ಯಾನ ಇದ್ರೂ ಇರ್ಬೋದೇನೋ. ನಾನು ಎಷ್ಟೇ ಇರಿಟೇಟ್ ಮಾಡಿದ್ರು ಅವ್ನು ಯಾವಾಗಲೂ ನನ್ನ ಪರಾಣಿ ನಿಲ್ತಾನೆ. ಅವನಿಗೆ ನನ್ನ ಮೇಲೆ ಕ್ರಶ್ ಇದೆ, ಅದಕ್ಕೆ ನಿಲ್ತಾನೆ. ಇದೆಯೋ ಇಲ್ವೋ, ನಾನು ತಾನೇ ಹಾಕಿ ಆಡಿಸೋದು. ಪಾಪ ಒಳ್ಳೆಯವನೇ ಅವನು. ಏಯ್, ಬೇಡ್ದಿರೋದ್ನೆಲ್ಲ ಯೋಚನೆ ಮಾಡಿ ಸುಮ್ಮನೆ ಅಮೂಲ್ ಬೇಬಿ ಆಗ್ಬಿಡ್ಬೇಡ. ನೀನ್ ಯಾವತ್ತು ರೌಡಿ ಬೇಬಿನೇ. ಅವ್ನು ವೇದಾಂತ್ ವಸಿಷ್ಠ ಅಲ್ಲ, ಕೋಪಿಷ್ಟ, ಪಾಪಿಷ್ಟ. ಅಲ್ಲ ಕಣೋ, ಇದ್ರ ಅಗತ್ಯವಾಗಿತ್ತ? ನನಗೆ ಈ ಪೂಜೆ ಪುನಸ್ಕಾರ ಆಗೋದಿಲ್ಲ ಅಂತ ನಿನಗೆ ಗೊತ್ತು ತಾನೆ? ಖಂಡಿತ ಆಗಲ್ಲ ಅಂತ ನನಗೆ ಗೊತ್ತು. ಆದ್ರೆ ನೀನ್ ಯಾವತ್ತೂ ಅದ್ರ ಮೇಲೆ ನಂಬಿಕೆನೇ ಇಲ್ಲ ಅಂತ ಹೇಳಿಲ್ವಲ್ಲ. ಗುರಾಯಿಸ್ಬೇಡ ಅಗ್ರಜ. ಆಕ್ಚುಲಿ ನಮ್ಮನ್ನ ಇನ್ವೈಟ್ ಮಾಡಿದ್ದು ನಮ್ಮ ಬಾವಿ ಅತ್ತೆ ಪರಿಮಳ ಅವರು. ವಾಟ್? ಇನ್ವೈಟ್ ಮಾಡಿರೋದು ಪರಿಮಳಮ್ಮನ? ಹಾ, ನಿನ್ನ ಕರ್ಕೊಂಡ್ ಬರ್ಬೇಕು ಅಂತ ಅಷ್ಟು ಫೋರ್ಸ್ ಮಾಡಿದ್ರು.
ಆಕ್ಚುಲಿ ನಿನಗೆ ಕಾಲ್ ಮಾಡಕ್ ಟ್ರೈ ಮಾಡಿದ್ರಂತೆ, ಬಟ್ ನೀನ್ ಆಫೀಸಲ್ಲಿ ಅದು ಇದು ಅಂತ ಬ್ಯುಸಿ ಇರ್ತೀಯಾ, ಆಮೇಲೆ ತಪ್ಪು ತಿಳ್ಕೊಂಡ್ರೆ ಕಷ್ಟ ಅಂತ ನನಗೆ ಕಾಲ್ ಮಾಡಿ ಹೇಳಿದ್ರು. ನೀನೆಲ್ಲೋ ಆರ್ತಿನ ಮೀಟ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ಕೋತಿದ್ಯಾ ಅಂತ ಅನ್ಕೊಂಡೆ. ಆರ್ತಿ ಅವ್ರ ಅಮ್ಮ ಕಾಲ್ ಮಾಡಿದ್ದು ಅಂತ ಮೊದಲೇ ಹೇಳ್ಬೇಕು ತಾನೆ. ಅತ್ತೆ ಆರ್ತಿ ಅವರಮ್ಮ ಅಂತಾನೋ ಈ ಪ್ರೀತಿ, ಇಲ್ಲ ರೌಡಿನಾದ್ನಿ ಅವರ ಅದಿತಿ, ಈ ಪಾತ್ರೆಗಳನ್ನೆಲ್ಲ ತೊಳೆದು ಕೊಡ್ತೀನಿ, ಒಂದಕ್ಕೊಂದು ಮಿಕ್ಸ್ ಮಾಡದೆ ಎತ್ತಿಡು. ಅಯ್ಯೋ ಅಕ್ಕ, ಇವಾಗ ನೀನು ಏನೇ ಹೇಳಿದ್ರು ನಂಗೆ ಅರ್ಥ ಆಗಲ್ಲ. ಅಮ್ಮ ಯಾಕೆ ಇಷ್ಟು ಬೇಗ ಎಪ್ಸಿ ತಪ್ಪು ಮಾಡಿದಾಳೆ? ನಂಗೆ ಸಿಕ್ಕಾಪಟ್ಟೆ ತಲೆನೋವು. ಏಯ್, ಅಕ್ಕಂಗೆ ಎದುರ್ತ್ರ ಕೊಡ್ತೇನೆ, ನಿಂದ ಅತಿ ಆಯ್ತು. ಏಯ್, ನಾನು ನಿನ್ನ ಹತ್ರ ಮಾತಾಡ್ತೀರಾ? ನಿಂದು ಎಷ್ಟಿದೆ ಅಷ್ಟು ನೋಡ್ಕೋ. ಏಯ್, ನೋಡಕ್ಕ, ಈ ಸ್ಕ್ರಬ್ಬರ್ ಇವಳೇ ತಂದಿರೋದು. ಇದು ಇವಳ ತರನೇ ಕೆಲ್ಸಕ್ಕೆ ಬರಲ್ಲ. ಕಾಮ್ಚೋರ್. ಏಯ್, ನೀನ್ ಕಾಮ್ಚೋರು. ಎರಡೆರಡು ಪಾತ್ರೆ ತೊಳ್ಬಿಟ್ಟು ದೊಡ್ಡದಾಗಿ ಬಿಲ್ಡಪ್ ಕೊಡ್ಬೇಡ. ಏನೇ ಸುಮ್ಮನೆ ನಿಂತಿದ್ದೀನಿ ಅಂತ ಓವರ್ ಆಗಿ ಆಡ್ತಾ ಇದ್ಯಾ? ನಿಮ್ಮಿಬ್ರು ಜಗಳ ನೋಡಿ ನೋಡಿ ನಂಗೆ ಸಾಕಾಗಿ ಹೋಗಿದೆ. ಅದಿತಿ, ಒಳಗಡೆ ಇನ್ನೊಂದಷ್ಟು ಪಾತ್ರೆಗಳಿದ್ರೆ ತಗೊಂಡ್ ಬಾ. ಅಮ್ಮು, ಇದೇ ಸ್ಕ್ರಬ್ಬರಲ್ಲಿ ಪಾತ್ರೆ ತೊಳಿತಾ ಇರು, ನಾನು ಹೋಗಿ ಬೇರೆ ತರ್ತೀನಿ. ನೀನ್ಯಾಕಕ್ಕ ಹೋಗ್ಬೇಕು? ಮೈಗಳಿ ಈವಿಡಲ್ ದೆಬ್ಬ ಇದ್ದಾಳಲ್ಲ, ಇವಳನ್ನೇ ಕಳ್ಸು. ಬೇಡ ನೋಡು ಹಳೆ ಮುತ್ಕಿ, ನಿಂದು ಎಷ್ಟಿದೆ ಅಷ್ಟು ನೋಡ್ಕೋ. ಅಯ್ಯೋ, ಮತ್ತೆ ಶುರು ಹಚ್ಕೋಬೇಡಿ, ನಾನೇ ಹೋಗ್ತೀನಿ. ಹೇಗಿದ್ರು ಹಾಲು ತರಕ್ಕೆ ಹೋಗ್ಬೇಕು. ನಾನು ಸುಮ್ಮನೆ ಇದ್ದೀನಕ್ಕ, ಈ ಹಳೆ ಮುತ್ಕಿನೇ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಿರೋದು. ಅದಿತಿ, ಸುಮ್ಮನಿರ್ತೀಯಾ? ಹೋಗಿ ಕೆಲಸ ನೋಡು. ಹೋಗೆ, ಏನ್ ಮುಖ ನೋಡ್ತೀಯಾ? ಅಮ್ಮು, ನೀನು ಅವಳ ಥರನೇ ಆಡ್ತೀಯಲ್ಲೇ, ಸುಮ್ಮನಿರಕ್ಕಾಗಲ್ವಾ? ಎಲ್ಲಿ ತಪ್ಪು ನಡೆದ್ರು ನಾವು ಕಾಣಿಸ್ತೀವಿ. ಸುಮ್ಮನೆ ನೋಡ್ಕೊಂಡು ನಿಂತ್ಕೊಳ್ಳೋ ಮಗಳೇ ಅಲ್ಲ ನಾನು. ನೀನ್ ವಿರುದ್ಧ ಎದುರು ಮಾತಾಡಿದ್ದು ಅವಳು ತೆಪ್ಪಗೆ ಹೋಗ್ಬೇಕಷ್ಟೇ. ಆಯ್ತು, ಸುಮ್ಮನಿರು ಅಮ್ಮು, ಅವಳು ಹೋಗ್ತಾಳೆ. ನಾನು ಹೋಗ್ತಿದ್ದಂಗೆ ಮತ್ತೆ ಶುರು ಹಚ್ಕೋಬೇಡಿ. ಅದಿತಿ, ಹೋಗು. ಅಲ್ಲ ಅಕ್ಕ, ಹೋಗು ಅಂದೆ ತಾನೆ, ಹೋಗು ಅಷ್ಟೇ. ಅಮ್ಮು, ನೀನೀಗ ಮತ್ತೆ ಶುರು ಮಾಡಬೇಡ, ಸುಮ್ಮನೆ ಇದ್ಬಿಡು. ದೇವ, ಹೋಗಿ ನನಗೂ ಕಾಫಿ ತಗೊಂಡ್ಬಾ. ನನಗೂ ತುಂಬ ತಲೆ ನೋವ್ತಾ ಇದೆ. ಈ ಪರಿಮಳ ಬೇರೆ ಬೆಳಬೆಳಿಗ್ಗೆನೆ ರೊಚ್ಕೆದ್ದು ನಮ್ಮನ್ನೆಲ್ಲ ಅಟ್ಟಾಡ್ಸ್ಬಿಟ್ಟಿದ್ದಾಳೆ. ನಾನು ಅವಾಗ್ಲಿಂದ ಅದನ್ನೇ ತಾನೇ ಬಡ್ಕೊಂತಿರೋದು, ಕಾಫಿ ಅಂತೆ ಕಾಫಿ. ಹೋಗಲೇ. ಸರಿ ಸರಿ, ಹಾಲು ತರೋ ಬ್ಯಾಗಲ್ಲಿ ಇಟ್ಟಿದ್ಯಾ? ಮಲ್ಲೆ ಆಚೆ ಇದೆ, ಹೋಗಕ್ಕ. ಮಾಡ್ತಾ ಇದ್ದೀರಾ? ಏನು ಮಾಡಬೇಕು ಅದನ್ನೇ ಮಾಡ್ತಾ ಇದ್ದೀನಿ. ಇದೇನು ಮೊದಲೇನಲ್ವಲ್ಲ? ಮೊದಲು ಅಲ್ಲದೆ ಇದ್ದರೂ ಸರಿಯಾದ ಟೈಮ್ ಅಂತೂ ಅಲ್ಲ. ಅಲ್ಲ, ನೀವು ಹೆಂಗಸಿದ್ದೀರಲ್ಲ, ಯಾಕೆ ಯಾವಾಗ ಸ್ಟ್ರೈಕ್ ಮಾಡ್ತೀರಾ? ನಮ್ಗಿನ್ನ ಜಾಸ್ತಿ ನಿಮಗೆ ಟೈಮ್ ಮೇಲೇ ಕೇರ್ ಅನ್ಸುತ್ತೆ ಅಲ್ವಾ? ಅಲ್ಲ, ನೀವು ಹೆಂಗಸಿದ್ದೀರಲ್ಲ, ನಮ್ಮನ್ನು ಯಾಕೆ ನೀವು ಅರ್ಥನೇ ಮಾಡ್ಕೊಳ್ಳಲ್ಲ? ನೀವು ಎಷ್ಟು ಜನ ಹೆಂಗಸರು ನೋಡಿದ್ದೀರಾ ಅಂತ ಹೀಗೆ ಹೇಳ್ತಾ ಇದ್ದೀರಾ? ಡೈರೆಕ್ಟಾಗಲ್ಲ ಅಂದರೂ ಮೂವಿ ಸೀರಿಯಲ್ಲು ಅಲ್ಲಿ ಇಲ್ಲಿ ನೋಡಿರ್ತೀವಲ್ಲ. ನಾವು ಪ್ರೀತಿಯಿಂದ ಹತ್ತಿರ ಬಂದಾಗಲೇ ನೀವು ದೂರ ಹೋಗ್ತೀರಪ್ಪ. ಕರೆಕ್ಟ್. ಇವಾಗ ನಾವು ಸ್ವಲ್ಪ ದೂರನೇ ಹೋಗಬೇಕು, ಹೊರಡಿ. ದೂರನಾ? ಎಲ್ಲಿಗೆ? ಚಿಕ್ಕತ್ತೆ ಮನೇಲಿ ಆಯುಧ ಪೂಜೆ ಇದೆ. ಅತ್ತೆ ಮತ್ತು ಸಾರಿಕಾ ಮಾವಂದು ಯಾವುದೋ ರಿಲೇಟಿವ್ ಮನೆಗೆ ಹೋಗಿದ್ದಾರೆ. ಸೊ ನಾವಿವಾಗ ಅಲ್ಲಿಗೆ ಹೊರಡಬೇಕು. ರೆಡಿಯಾಗಿ. ನಮ್ಮ ಚಿಕ್ಕಮ್ಮನ ಮನೆಗೆ ತಾನೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನೂ ತೊಂದರೆ ಆಗಲ್ಲ. ಇವಾಗ ನೀವು ಹೊರಟಿಲ್ಲ ಅಂದರೆ ಬರೀ ಸ್ಟ್ರೈಕ್ ಅಲ್ಲ, ಲಾಠಿ ಚಾರ್ಜೇ ಮಾಡಬೇಕಾಗತ್ತೆ, ನೆನಪಿರಲಿ. ಆಯ್ತಮ್ಮ, ಆಯ್ತು. ಮುಂದಿನ ಜನ್ಮದಲ್ಲಿ ಗಂಡಸಾಗಿ ಮಾತ್ರ ಹುಟ್ಟಲ್ಲ, ಮರ್ಯಾದೆನೇ ಅಲ್ಲ ಈ ಜನ್ಮಕ್ಕೆ. ಅಗ್ರಜ, ಕಾರ್ ಸ್ಟಾಪ್ ಮಾಡು. ಕಾರ್ ನಿಲ್ಸೋ, ಬೇಗ ನಿಲ್ಸೋ. ಸಡನ್ ಆಗಿ ಏನಾಯ್ತು? ಇನ್ನೂ ಸ್ವಲ್ಪ ದೂರದಂತಾನೆ ಮನೆ ಇರೋದು.
ಮನೆ ಸ್ವಲ್ಪ ದೂರದಲ್ಲಿರ್ಬೋದು, ಆದ್ರೆ ಆ ಮನೇಲಿ ನನಗ್ ಬೇಕಾದವರು ಇಲ್ಲೇ ಬರ್ತಿದಾರಲ್ಲ. ಅಯ್ಯೋ ಅಯ್ಯೋ ಬಿಡಿ, ಏನ್ ಮಾಡ್ತಿದ್ದೀರಾ? ನಾವು ರೋಡಲ್ಲಿ ಇದೀವಿ ಅಲ್ವಾ? ನಿಮ್ಮನ್ನ ನೋಡಿದ ತಕ್ಷಣ ಹೊರಗಿನ ಪ್ರಪಂಚ ಎಲ್ಲ ಬ್ಲರ್ ಆಗ್ಬಿಡುತ್ತೆ. ನಮ್ಮ ಫೋಕಸ್ ಏನೇ ಇದ್ರು ನಿಮ್ಮ ಮೇಲೆ ಇರುತ್ತೆ. ಏನ್ ಮಾಡೋದು, ಪ್ಯಾರ್ ಕಾ ಸೈಡ್ ಎಫೆಕ್ಟ್ಸು. ಸಾರಿ. ಅದ್ ಸರಿ, ನೀವೇನಿಲ್ಲಿ? ನಾನು ಇಲ್ಲೂ ಇದೀನಿಲ್ಲ ಅಂತ ಖುಷಿ ಪಡೋದ್ ಬಿಟ್ಟು ಶಾಕಲ್ಲಿ ಕೇಳ್ತಿದ್ದೀರಲ್ರಿ. ಇಷ್ಟೊತ್ತಲ್ಲಿ ನಿಮ್ಮನ್ನ ಹೀಗ್ ನೋಡಿದ್ರೆ ಶಾಕ್ ಆಗ್ದಲೆ ಇನ್ನೇನಾಗುತ್ತೆ? ಯಾಕೆ ಅವತ್ತು ನೀವು ರಂಗೋಲಿ ಇಡುವಾಗ ಬಂದಿರಲಿಲ್ವಾ? ಅವತ್ತು ನೀವು ಒಂದು ಕಿಸ್ ಕೂಡ ಕೊಡಲಿಲ್ಲ. ಪಾಪ ನಾನು. ನೀವು ಅದಕ್ಕೆ ಬಂದಿರೋದಾ? ಆಗಿದ್ರೆ ಇವತ್ತು ಕೊಡಲ್ಲ. ಅಯ್ಯೋ, ಇವಾಗೇನು ಬೇಡ ಬಿಡ್ರಿ. ಇವಾಗ ಪಪ್ಪಿ ಕೊಟ್ರೆ ಅಗ್ರಜ ಬಂದಿದ್ದಾನೆ. ಆ್ಯಕ್ಚುಲಿ ಅದು ಏನಾಯ್ತಂದ್ರೆ, ಅತ್ತೆ ಬೆಳಿಗ್ಗೆನೆ ಕಾಲ್ ಮಾಡಿ ಮನೆ ಮುಂದೆ ಹಾಜರಿರಬೇಕು ಅಂತ ಸ್ಟ್ರಿಕ್ಟ್ ಆರ್ಡರ್ ಮಾಡಿದ್ದಾರೆ. ಅಗ್ರಜನು ಕರ್ಕೊಂಬ ಅಂದರು. ಸೊ ನಾವಲ್ಲಿ ಮಾಯಾಗಿ ಇಲ್ಲಿ ಪ್ರತ್ಯಕ್ಷ ಆಗಿದ್ವಿ. ಓ, ಅದಾ ವಿಷಯ. ನೀವಿಬ್ರು ಬಂದಿದ್ದು ತುಂಬ ಖುಷಿ ಆಯಿತು. ನೀವೆಲ್ಲೊಬ್ಬರೇ ಹೊರಟಿದ್ದೀರಾ? ಏನೂ ಇಲ್ಲ, ಹಾಲು ಅದು ಇದು ತರೋದಿತ್ತು. ಇಲ್ಲ, ಕೆಳಗಡೆ ರೋಡಲ್ಲಿ ಅಂಗಡಿ ಇರೋದು. ನೀವು ಹೋಗಿರಿ, ನಾನು ಬರ್ತೀನಿ. ಅಗ್ರಜ ಬೇಕಿದ್ರೆ ಹೋಗ್ಲಿ. ಅರ್ಲಿ ಮಾರ್ನಿಂಗ್ ನಿಮ್ಮ ಜೊತೆ ವಾಕಿಂಗ್ ಮಾಡೋ ಅವಕಾಶ ನಾನು ಯಾಕೆ ಬಿಟ್ಕೊಡ್ಲಿ? ನೀವು ನನ್ನ ಜೊತೆ ಬಂದ್ಬಿಟ್ರೆ ಇವ್ರೊಬ್ಬರೇ ಆಗಲ್ವಾ? ಅಗ್ರಜ ಯಾವಾಗಲೂ ಏಕಾಂಗಿನೇ. ಮಿಂಗಲ್ ಆಗೋದು ಅಂದ್ರೇನೆ ಅವ್ನಿಗೆ ಆಗಲ್ಲ. ಅವನೊಂಥರ ಒಂಟಿ ಸಲ್ಗ ಇದ್ದಂಗೆ. ಒನ್ ಮ್ಯಾನ್ ಆರ್ಮಿ, ಜಂಗಲ್ ಮೇ ಸಿಂಗಲ್ ಶೇರ್ ಅಲ್ವಾ ಅಗ್ರಜ? ನೀನು ಅವಳ ಜೊತೆ ಹೋಗೋದಕ್ಕೆ ನನಗೆ ಪೂಸಿ ಹೊಡಿಬೇಡ. ನೀನು ಹೋಗೋಗಿದ್ರೆ ಹೋಗು, ಮನೆ ಮುಂದೆ ವೆಯ್ಟ್ ಮಾಡ್ತೀನಿ. ಅಯ್ಯೋ, ಮನೆ ಹೊರಗಡೆನೆ ಯಾಕೆ ವೆಯ್ಟ್ ಮಾಡ್ತೀರಾ? ಅಮ್ಮನೂ ಎದ್ದಿದ್ದಾಳೆ, ನಿಮಗೆ ಕಂಪ್ನಿ ಕೊಡ್ತಾಳೆ, ಹೋಗಿ. ನೋಡಿದ್ಯಾ ಅಗ್ರಜ, ಬಯಸದೆ ಬಂದ ಭಾಗ್ಯ. ರೌಡಿ ನಾದ್ನಿಗಿಂತ ಕಂಪ್ನಿ ಬೇಕಾ? ಎಂಜಾಯ್. ಬೆಳಗ್ಗೆ ಎದ್ದ ಬಜಾರಿ ಮುಖ ನೋಡ್ಬೇಕು. ಡಿಸ್ಕಸ್ಟಿಂಗ್. ಲಡಿ ಸೈಕೋ ವುಮನ್. ಇವತ್ತು ಏನಾದರೂ ಮಾಡಿ ಮೀನಾಕ್ಷಿಗೆ ನಾನು ಲವ್ ಪ್ರಪೋಸಲ್ ಮಾಡಲೇಬೇಕು. ಲುಕ್ ಎಕ್ಸ್ಚೇಂಜ್ ಮಾಡಿದ್ದು, ಕದ್ದು ಅವಳನ್ನ ಫಾಲೋ ಮಾಡಿದ್ದು, ಸಿನಿಮಾಗೆ ಹೋಗಿದ್ದು, ಇವೆಲ್ಲ ಸಾಕಾಗೋಗಿದೆ. ಆಗಿದ್ದಾಗೋಗ್ಲಿ, ಇವತ್ತು ಒಳ್ಳೆ ಟೈಮ್ ನೋಡಿಕೊಂಡು ಅವಳಿಗೆ ಪ್ರಪೋಸ್ ಮಾಡೇ ಬಿಡ್ತೀನಿ. ಅವಳು ಏನಾದರೂ ಒಪ್ಕೊಂಡ್ಬಿಟ್ರೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಆದಷ್ಟು ಬೇಗ ಅವಳನ್ನ ಮದುವೆ ಆಗ್ಬಿಡ್ತೀನಿ. ಯಾಕಂದರೆ ಈ ಹುಡುಗಿರ ಮನಸ್ಸು ಕ್ಷಣಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಮೀನಾಕ್ಷಿ, ಐ ಲವ್ ಯು. ಕಾಫಿ ತಂದಿದ್ದೀನಿ, ಕುಡ್ಕೋ. ಆಮೇಲೆ ತಣ್ಣಗಾಯ್ತು, ಇನ್ನೊಂದು ಲೋಟ ಬೇಕು ಅಂದ್ರೆ ತಂದ್ಕೊಡಲ್ಲ ನೋಡು, ಈಗಲೇ ಹೇಳಿದ್ದೀನಿ. ಏಯ್ ಸಾಕು, ಸುಮ್ಮನೆ ನಿಂತ್ಕೊಳ್ಳೆ. ಇವಳು ಯಾವಳು? ತಣ್ಣಗಾಗದ ಆಮೇಲೆ ಇನ್ ಮಾತು. ನೀನ್ ಕುಕ್ಕೋ ರಂಜಿಗೆ ಕಾಫಿನ ಚಲೋ ಬಡ. ಈಗೇನ್ ಚಲೋಯ್ತಾ? ಜಾಸ್ತಿ ಡೌ ಮಾಡಬೇಡ. ನೀನ್ ಕುಡಿತೀಯ, ನಾನು ಕುಡ್ಕೊಳ್ಳ. ಏಯ್ ಏನು ಒಳ್ಳೆ ದನ ಕೇಳ್ದಂಗೆ ಹೇಳ್ತಿದ್ಯಾ? ಅರೆ, ಎಷ್ಟು ಶಾರ್ಪ್ ಆಗಿದ್ಯಾ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಸುಬ್ಬದ್ ಬಿಟ್ಟ ಅಂದ್ರೆ ಸಾಕು, ಸುಮ್ಮನಿರೆ. ಒಳಗ್ ಒಂದಷ್ಟು ಪಾತ್ರೆಗಳಿದೆ, ತಂದು ಹಾಕ್ತೀನಿ, ಚೆನ್ನಾಗಿ ತಿಕ್ಕು. ಏಯ್ ಸಲ್ಗಿ ಕೊಟ್ಟಿದ್ದು ಜಾಸ್ತಿ ಆಯ್ತು. ಈ ಬಜಾರಿ ಪಾಪದ ಪಾತ್ರಗಳನ್ನು ಬಿಡಲ್ಲ ಅನ್ಸುತ್ತೆ. ಲೇ ಈ ಬಿಡ ದೆವ್ವ, ಕಾಫಿ ತಂದಿಟ್ಬಿಟ್ಟು ಹೋಗ್ಬಿಟ್ರೆ ಹೆಂಗೆ ಕುಡಿಲಿ? ಕೈ ಎಲ್ಲ ಸೋಪ್ ಆಗಿದೆ ಕಣೆ. ಪ್ಲೀಸ್ ಬಂದ್ ಕುಡ್ಸೆ.